ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪದಾರ್ಥಕ್ಕಂದರೆ ಮತ್ತು ಮೀನು ಪದಾರ್ಥ ಬೇಡ ಅಂತ ಆಯಿತು. ಯಾವತ್ತು ಮೀನೇ ಆಗಲ್ಲ, ಹಾಗೀಗ ಸೊಪ್ಪು ಪದಾರ್ಥ ಮಾಡುವಾಳೆ ಆಯಿತು. ಅಂದರೆ ಈಗ ನಮ್ಮ ತೋಟದಲ್ಲಿ ನೀರು ಹಾಕುವಾಗ ತುಂಬ ನೆಲಬಸಳೆ ಆಗಿದೆ. ನೆಲಬಸಳೆ ಹೇಳಿದ್ರೆ ಈಗ ಅದೊಂದು ಕೃಷಿ ಥರ ನಾವು ಮಾಡೋದೇನಲ್ಲ, ಅದು ಅದರ ಒಂದು ಬೇರಿದ್ರೆ ಸಾಕು, ಮತ್ತು ಅದು ನೀರಿನ ಪಸೆಗುಂಟಲ್ಲ ಚೆಂದ ಆಗ್ತದೆ. ಒಳ್ಳೆ ಅಂದರೆ ಈ ಅಡಿಕೆ ಬುಡದಲ್ಲೆಲ್ಲ ನಾವು ಆಲ್ರೆಡಿ ಈಟ ಹಾಕಿರ್ತೇವಲ್ಲ, ಆ ಈಟಿನ ಆ ಒಂದು ಪವರಿಗೆ ಒಳ್ಳೆ ರೀತಿಯಲ್ಲಿ ಅದು ಮೇಲೆ ಬರ್ತದೆ. ಅದೊಂದು ತೊಗರಿಬೇಳೆ ಹಾಗೆ ಟೊಮೆಟೊ ಅದೆಲ್ಲ ಹಾಕಿ ಮಾಡಬೇಕು, ತುಂಬ ಟೇಸ್ಟ್ ಆಗ್ತದೆ. ನೆಲಬಸಳೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಇವುಗಳಿದೆ ನೆಲಬಸಳೆ ಅಂದರೆ. ಮತ್ತು ಇದಂದರೆ ನಾವು ಅದರದ್ದು ಬೇರೋಡೆ ತೆಗೆಯೋದಲ್ಲ, ಕೀಳೋದಲ್ಲ, ಅಲ್ಲಿಗೆ ಅದೊಂದು ಕಟ್ ಮಾಡೋದು. ಇದೆಂತ ಗೊತ್ತಿಲ್ಲ, ನಾನು ಗಿಡಕ್ಕೆ ಹಾಕಿಟ್ಟು ಸ್ವಲ್ಪ ಸುಡು ಮಣ್ಣು ಮಾಡಿದೆ. ಅದು ನಮ್ಮ ಒಂದು ತೆಂಗಿನ ಮರ ಸತ್ತಿತ್ತು, ಅದನ್ನು ಕಟ್ ಮಾಡಿ ಅದೀಗ ಒಣಗಿದೆ, ತುಂಬ ಒಣಗಿ ಒಳ್ಳೆ ಚೆಂದ ಒಣಗಿದೆ ಅದು. ಅದಕ್ಕೆ ಸ್ವಲ್ಪ ಬೆಂಕಿ ಹಾಕಿ ನಾನು ಆ ಒಂದು ಸುಡು ಮಣ್ಣು ಚಟ್ಟಿಗೆ ಹಾಕಿ ನಾನು ಗಿಡ ನೆಡೋದು. ಹಾಗೆ ನಮ್ಮ ಇಲ್ಲಿ ತುಂಬ ಇದೆಲ್ಲ ಉಂಟು, ಎಂಥ ಪಪ್ಪಾಯ ಎಲ್ಲ ಬೇಕಾದಷ್ಟೇ ಆಗಿದೆ. ಅದರಲ್ಲಿ ನೋಡಿ ನಮ್ಮ ನೆಲಬಸಳೆ ಹೇಗೆ ಉಂಟು ಅಂತ. ಅದು ಕಟ್ ಮಾಡುವ ಆ ಒಂದು ರೀತಿ ಹೀಗೆ, ಅಂದರೆ ಅದು ತುದಿಯಲ್ಲಿ ಕಟ್ ಮಾಡೋದು. ಅದರ ನಾವು ಇದು ಮಾಡುವಾಗ ಅದರ ಹೂವೆಲ್ಲ ಬಿಸಾಡ್ತೇನೆ ಪದಾರ್ಥ ಮಾಡುವಾಗ. ಮತ್ತು ಮಾಮೂಲಿ ನಾವು ಬಸಳೆ ಪದಾರ್ಥ ಹೇಗೆ ಮಾಡ್ತೇವೆ, ಮತ್ತೊಂದು ಚಪ್ಪರದ ಬಸಳೆ ಅದೇ ಥರ ಮಾಡೋದು ಇದು ಸಹ. ಮತ್ತು ನಾನು ತೊಗರಿಬೇಳೆ ಮತ್ತು ಟೊಮೆಟೊ ಅದೆಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ಹರಿದು ಹಾಗೆ ಮಾಡೋದು ನಾನು. ಒಳ್ಳೆ ಆಗ್ತದೆ ಆಯಿತಾ ಬಸಳೆ, ಅಂದರೆ ಅಷ್ಟು ಒಳ್ಳೆ ಆಗ್ತದೆ. ನನಗೆ ಆಚೆ ನಮ್ಮ ಚಪ್ಪರ ಬಸಳೆಕ್ಕಿಂತ ಸಹ ಇದು ಇಷ್ಟ. ಮಾತ್ರ ಸೊಪ್ಪೆಲ್ಲ ತುಂಬ ಬೇಕು, ಮತ್ತು ಅದು ಮಾತ್ರ ಟೇಸ್ಟ್ ಆಗೋದು ಹಾಗೆ. ಮತ್ತು ಹತ್ರ ಹೇಳಿದೆ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿ ಅತ್ತೆ ಹೇಳಿ, ಆಗ ಅತ್ತೆ ಅದನ್ನೆಲ್ಲ ಚೆಂದ ತೊಳೆದು ಚೆಂದ ಕೂತತ್ತೆ ಅದನ್ನೆಲ್ಲ ಕಟ್ ಮಾಡಿದರೆ. ಯಾಕಂದ್ರೆ ನಂಗೆ ಸ್ವಲ್ಪ ನನ್ನ ಡಿಸೈನ್ ಕೆಲಸ ಎಲ್ಲ ಇತ್ತು ಹಾಗೆ. ಮತ್ತು ಅದರಡೆ ಈಗ ನಾನೊಂದು ಚೆಂದ ಅಲ್ಲಿ ತೋಟಕ್ಕೆಲ್ಲ ಹೋಗಿ ಬಂದದಲ್ಲ, ಹಾಗೆ ನಾನಂದರೆ ಅರ್ಧ ಗಂಟೆಗೆ ಅರ್ಧ ಲೀಟ್ರ್ ನೀರು ಕುಡಿತೇನೆ. ಆಗ ಅತ್ತೆ ಸಹ ಒಂದು ಬಾಟ್ಲ್ ಹತ್ತಿರವೇ ಇಟ್ಟುಕೊಳ್ತಾರೆ, ನೀರು ಕುಡಿತಾ ಇರ್ತಾರೆ ಅತ್ತೆ. ಹಾಗೆ ನಾನಂದರೆ ನನ್ನ ವೆಯ್ಟಿನ ಆ ಒಂದು ರೀತಿ ಅಂದರೆ 25 kg ವೆಯ್ಟ್ ಇರುವ ಮನುಷ್ಯನಿಗೆ 1 ಲೀಟ್ರ್ ನೀರು ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾನು ನನ್ನ ವೆಯ್ಟ್ ಎಷ್ಟು ಉಂಟು ಅಷ್ಟು ನೀರು ಡೈಲಿ ನಾನು ಕುಡಿತೇನೆ. ಇದೀಗ 2 ಲೀಟ್ರಿಗೆ ಒಂದು ಜಗ್ ಇದನ್ನು ಫುಲ್ಲು ಮಾಡ್ತೇನೆ, ಆಮೇಲೆ ಅದು ಅಳೆದು ಕುಡಿತೇನೆ ನಾನು. ಹಾಗೆ ನಮ್ಮದು ಬಸಳೆ ಪದಾರ್ಥ ಎಲ್ಲ ರೆಡಿ ಆಯಿತು. ಮತ್ತು ನಿನ್ನೆದೊಂದು ಮೀನು, ಅಡವು ಮೀನು ನಿನ್ನೆದಿತ್ತು, ಇವತ್ತು ಮಾಡಿದಲ್ಲ. ಆಗ ಅದರಲ್ಲೊಂದು 2 ಮೀನು ಪೀಸ್ ಇತ್ತು, ಅದನ್ನೆಲ್ಲ ಸೇರಿಸಿ ಒಳ್ಳೆ ಮಧ್ಯಾಹ್ನ ಒಂದು ಸೂಪರು ಡೂಪರು ಊಟ. ನಮ್ಮದು ಕಜೇಕ್ಕೆ ಅನ್ನ, ಇದಕ್ಕೆ ಬೆಳ್ತಿಯಕ್ಕೆಲ್ಲ ಅನ್ನ ಅಷ್ಟು ಸೂಟ್ ಆಗೋದಿಲ್ಲ ಈ ಬಸಳೆ ಪದಾರ್ಥಕ್ಕೆಲ್ಲ. ನಮಗೆ ಕಜೇಕ್ಕೆ ಅನ್ನವೇ ಬೇಕು, ಅದೇ ತುಂಬ ಟೇಸ್ಟ್. ಹಾಗೆ ಇವತ್ತಿನ ಈ ನಮ್ಮ ವಿಡಿಯೋ ಇಷ್ಟೇ ಇರೋದು. ಮುಂದೆ ಒಳ್ಳೆ ವಿಡಿಯೋ ಆಗಿ ಬರ್ತೇನೆ. ಬಾಯ್ ಬಾಯ್.